ಯಾರು ಗಾಡ್ ಫಾದರ್ ಇಲ್ಲ ಅಂತ. ಇಷ್ಟು ಸ್ಟ್ರಗಲಿಂಗ್ ಆಗಿರುತ್ತೆ ಲೈಫ್. ನೀವು ಹೇಳ್ತಿದ್ರೆ ಆಗ್ಲೇ ಕಿದ್ದು ದಬ್ಬಾಕ್ ಬಿಡ್ಬೇಕು ಅಂತ. ಬಟ್ ಅದನ್ನ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಒಂದಷ್ಟು ಅವಮಾನಗಳಾಗಿರುತ್ತೆ. ಅದ್ರ ಜೊತೆಗೆ ಒಂದಷ್ಟು ಇನ್ಪುಟ್ಸ್ ಅನ್ನ ಕೆಲವರು ಒಳ್ಳೆ ರೀತಿಯಲ್ಲಿ ಹೇಳಿರ್ತಾರೆ, ಕೆಲವರು ಡೈರೆಕ್ಟ್ ಆಗಿ ಮಕ್ ಕೊಡದಂಗೆ ಹೇಳಿರ್ತಾರೆ. ಸೊ ಹಿಂಗೆಲ್ಲ ಇತ್ತು ನಿಮ್ಮ ಒಂದು ಸ್ಟಾರ್ಟಿಂಗ್ ಸ್ಟ್ರಗಲ್ ಸ್ಟೇಜ್ ಅಂತ? ಸಿಕ್ಕಾಬಟ್ಟೆ ಆಯ್ತು ಸರ್. ಅಂದ್ರೆ ನನ್ನ ಬಗ್ಗೆನೇ ಅಂತ ಅಲ್ಲ, ಆಲ್ಮೋಸ್ಟ್ ಇದು ಒಂದು 80% ನನ್ನ ಐ ಮೀನ್ ನಾನು ಪಟ್ಟಿರೋ ಸ್ಟ್ರಗಲ್ ಏನ್ ಇದೆ, ಸೊ ಅದೇ ರೀತಿ ಒಂದು 80% ಜನ ಹಂಗೆ ಬಂದಿರ್ತಾರೆ. ಸೊ ಅವ್ರ ಪರವಾಗೆಲ್ಲ ಮಾತಾಡ್ತಾ ಇರೋದು ನಾನು. ಸೊ ಆಡಿಷನ್ಸ್ ಓಕೆ ಕೊಡಬೇಕು, ಯಾವುದೋ ನಮಗೆ ಅವಾಗ ಹೆಂಗಿರ್ಬೇಕು, ನೀವು ಹೇಳ್ದಂಗೆನೆ ಹೆಂಗಿರ್ಬೇಕು, ಹೆಂಗೆ ನಾವು ಡ್ರೆಸ್ಅಪ್ ಆಗಬೇಕು, ಸೊ ಆಡಿಷನ್ಸ್ ಅಂದ್ರೆ ಹೆಂಗಿರುತ್ತೆ, ಏನು ಮಾತಾಡಬೇಕು, ಎಷ್ಟು ಕಾನ್ಫಿಡೆಂಟ್ ಇರಬೇಕು, ಏನು ಗೊತ್ತಿರಲ್ಲ. ಏನೋ ಒಂದು ಮಾಡಬೇಕು ಅಂತ ಬಂದಿರ್ತೀವಿ. ಸೊ ಯಾರೋ ಒಬ್ರು ಮ್ಯಾನೇಜರ್ಸ್ ಅಂತ ಇರ್ತಾರೆ, ಜೂನಿಯರ್ಸ್ ಮ್ಯಾನೇಜ್ ಮಾಡೋ ಅಂಥವ್ರು. ಅವರು ಕರೀತಾರೆ, ಒಂದ್ಸಲ ಶೇವ್ ಮಾಡು ಅಂತಾರೆ. ಶೇವ್ ಮಾಡಿದ್ಮೇಲೆ ಇವತ್ತು ಬೇಡ ನಾಳಿದ್ದು ಬಾ ಅಂತಾರೆ. ಒಂದ್ಸಲ ಈ ಕಾಸ್ಟ್ಯೂಮ್ ತಗೊಂಡ್ ಬಾ ಅಂತಾರೆ. ಪರ್ಚೇಸ್ ಆದ್ಮೇಲೆ ಇಲ್ಲ ಇವತ್ತು ಬೇಡ, ಬೇರೆಯವ್ರು ಕರ್ಸಿದೀವಿ, ಆ ಕಾಸ್ಟ್ಯೂಮ್ ಬೇಡ, ಇನ್ನೊಂದು ಕಾಸ್ಟ್ಯೂಮ್ ತಗೊಂಬನ್ನಿ ಅಂತಾರೆ. ಇದೆಲ್ಲ ಸಿಕ್ಕಾಬಟ್ಟೆ ಫೇಸ್ ಮಾಡ್ತೀವಿ ಸ್ಟಾರ್ಟಿಂಗ್ ಟೈಮ್ ನಾವು. ಸೊ ಎಲ್ಲ ಒಂದ್ ಕಡೆ ಬೇಜಾರು ಅನ್ಸ್ಬಿಡುತ್ತೆ. ಏನಪ್ಪ ಈ ತರ ಎಲ್ಲ ಅವಮಾನ ಪಡ್ಕೊಂಡು ನಾವು ಇಲ್ಲಿ ಬೇಕಾ ಇದೆಲ್ಲ ಅಂತ. ಆಮೇಲೆ ಎಲ್ಲೋ ಒಂಥರ ಅನ್ಸುತ್ತಲ್ಲ ಮನ್ಸಿಗೆ, ಇಲ್ಲ ಇದು ಈ ಅವಮಾನ ಎಲ್ಲ ಪಟ್ಟು ನಿಲ್ಲದೆ ಒಂದು ಅಚೀವ್ಮೆಂಟ್ ಅಂತ. ಸೊ ಅದು ತಲೆಗೆ ಬಂದ್ಬಿಟ್ರೆ ಮುಗೀತು. ಯಾರೇ ಅವಮಾನ ಮಾಡ್ಲಿ, ನಾನು ಬಯಸ್ಕೊಂಡಿದೀನಿ. ಇದೇ ತರ ಯಾವ್ದೋ ಡಬ್ಬಿಂಗ್ ಮಾಡ್ಬೇಕಾದ್ರೆ ಹೆಡ್ಫೋನ್ ಹಾಕಿರ್ತೀವಲ್ಲ, ಅವ್ರು ಮ್ಯೂಟ್ ಮಾಡಿರ್ಲಿಲ್ಲ. ನಮ್ಗೆ ಕೇಳಿಸಿರೋದು ಬೋಳಿ ಮಕ್ಳು ಎಲ್ಲಿಂದ ಬರ್ತಾರಪ್ಪ ಅಂತ. ಲಿಟ್ರಲಿ ಹಂಗೆ ಹೇಳಿದ್ರು. ಕಣ್ಣಲ್ಲಿ ನೀರು ಹಾಕೊಂಡು ಹೋಗ್ಬಿಟ್ಟಿದೀವಿ ನಾವು. ನನ್ನ ಜೊತೆ ಇನ್ನೊಬ್ಬ ಫ್ರೆಂಡ್ ಇದ್ದ. ಹೊರಗೆ ಬಂದು ಏನ್ ಮಗ ಈ ತರ ಎಲ್ಲ ಅಂತ. ಬಟ್ ಏನು ಅಂದ್ರೆ ಹೊರಗೆ ಬಂದಾಗ ಚೆನ್ನಾಗಿ ಮಾತಾಡಿಸ್ತಾರೆ. ಆಯ್ತೇನ್ರಪ್ಪ, ಸರಿ ಕಣ್ರಪ್ಪ, ಹೋಗಿದ್ ಬನ್ರಪ್ಪ ಅಂತ. ಬಟ್ ಆ ತರ ಎಲ್ಲ ಇದಾರೆ. ಎಲ್ಲ ಒಂದ್ ಕಡೆ ಬೇಜಾರ ಆಗುತ್ತೆ, ಬಟ್ ಖುಷಿನೂ ಆಗುತ್ತೆ. ಅಂಡ್ ಖುಷಿ ಆಗೋದ್ ಏನಕ್ಕೆ ಅಂದ್ರೆ ಅದನ್ನೆಲ್ಲ ಫೇಸ್ ಮಾಡಿ ಇಲ್ಲಿ ಈಗ ಬಂದು ನಿಂತಿದೀವಲ್ಲ, ನಿಂತಿರೋ ಜನಕ್ಕೆ ಖುಷಿ ಆಗೋದು. ಬಟ್ ಅರ್ಧಕ್ಕೆ ಬಿಟ್ಟು ಹೋಗ್ತಾರಲ್ಲ, ಅವ್ರು ಇನ್ನೂ ಆ ಗಿಲ್ಟಲ್ಲೇ ಇರ್ತಾರೆ. ಸೊ ಅದಕ್ಕೇನೆ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಏನೇ ಆಗಿರ್ಲಿ, ಮಾಡೋ ಪ್ರಯತ್ನ ಮಾಡ್ತೇನೆ, ಆದ್ರೆ ಸಕ್ಸಸ್ ಇದ್ದೇ ಇರುತ್ತೆ. ಸೊ ಅದೇ ಅಯ್ಯನ ಮನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.